ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಗಿರೀಶ್. ಸ್ನೇಹಿತರೆ, ಸಾರ್ವತ್ರಿಕ ಚುನಾವಣೆ ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು. ಮಂಡ್ಯದ ಪ್ರತಿ ಚುನಾವಣೆ, ಅದು ವಿಧಾನಸಭೆ ಚುನಾವಣೆ ಇರಲಿ ಅಥವಾ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಗಳಿರ್ಲಿ, ಅದು ಇಂಡಿಯಾದ ಗಮನವನ್ನ ಸೆಳೆಯುತ್ತೆ. ಸೊ ಹಾಗಾಗಿ ಪ್ರತಿ ಒಂದು ಚುನಾವಣೆಯೂ ಕೂಡ ಪ್ರತಿಷ್ಠೆಯ ಕಣವಾಗಿ ಮಂಡ್ಯ ಕ್ಷೇತ್ರ ಯಾವಾಗ್ಲೂ ಕೂಡ ಸುದ್ದಿಯಲ್ಲಿರುತ್ತೆ. ಈ ಬಾರಿ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಸ್ಟುಡಿಯೋ ಕೂಡ ಇಡೀ ಕ್ಷೇತ್ರವನ್ನ ಸುತ್ತಿತು. ಎಲ್ಲರ ಜನರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಸುಮಲತಾ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಕೂಡ ಕರ್ನಾಟಕ ಸ್ಟುಡಿಯೋ ಆ ದಿನ ಪ್ರಸಾರ ಮಾಡಿತ್ತು. 2019 ಸುಮಲತಾ ಅವರ ಬಗ್ಗೆ ಜನರಲ್ಲಿದ್ದಂತಹ ಒಪಿನಿಯನ್ ಈ ಬಾರಿ ಇದೆಯಾ? 2019 ಚುನಾವಣೆಯಲ್ಲಿ ಅನುಕಂಪ, ಸ್ವಾಭಿಮಾನ, ಜೋಡೆತ್ತುಗಳು ಈ ಎಲ್ಲವೂ ಕೂಡ ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಆದ್ರೆ ಈ ಬಾರಿ ಸ್ವಾಭಿಮಾನ ಕೆಲ್ಸಕ್ಕೆ ಬರುತ್ತಾ? ಅನುಕಂಪ ಮಂಡ್ಯದ ಜನರಲ್ಲಿ ಇನ್ನೂ ಇದೆಯಾ? ಅಭಿವೃದ್ಧಿ ಆಗಿದೆಯಾ? ಈ ಎಲ್ಲವನ್ನೂ ಕೂಡ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಿದೆ. ಸುಮಲತಾ ಅವರು ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಅನ್ನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳ್ತಾರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಇದಕ್ಕೆಲ್ಲವೂ ಕೂಡ ಬಿಜೆಪಿಯ 2ನೇ ಪಟ್ಟಿ ರಿಲೀಸ್ ಆಗ್ತಿದ್ದಂಗೆ ಈ ಎಲ್ಲದಕ್ಕೂ ಕೂಡ ಪುಲಿ ಸ್ಟಾಪ್ ಆಗತ್ತೆ. ಸೊ ಒಂದು ಕಡೆ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಈ ಬಾರಿ ಏನೇ ಆದ್ರೂ ಕೂಡ ಹಾಸನವನ್ನ ಕೂಡ ಕೈ ಬಿಟ್ರು. ಮಂಡ್ಯದಲ್ಲಿ ನಾವು ಆ ಮಂಡ್ಯದ ಭದ್ರಕೋಟೆಯನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು ಒಂದು ಕಡೆ. ಆದ್ರೆ ನಾನು ಮಂಡ್ಯದ ಸೊಸೆ, ಮಂಡ್ಯ ನಮ್ಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ, ಮತ್ತೆ ಯಾವ ಕ್ಷೇತ್ರದಲ್ಲೂ ಕೂಡ ಮಂಡ್ಯವನ್ನ ಬಿಟ್ಟು ಯಾವುದೇ ಕ್ಷೇತ್ರಕ್ಕೂ ಕೂಡ ಸುಮಲತಾ ಅವರಿಗೆ ಗೆಲುವು ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ಮಂಡ್ಯದ ಮನೆ ಮಗಳಾಗಿ, ಮಂಡ್ಯದ ಸೊಸೆಯಾಗಿ ಇವತ್ತು ಮಂಡ್ಯದ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಬಿ ನಡೀತಾನೆ ಇದೆ. ಜೊತೆಗೆ ಸ್ನೇಹಿತರೆ, ಕಳೆದ ಬಾರಿ ಇಡುವಾಳು ಸಚ್ಚಿದಾನಂದ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಸುಮಲತಾ ಅವರ ಗೆಲುವಿಗೆ ಶ್ರಮಿಸಿದ್ರು. ಆದ್ರೆ ಇವತ್ತು ಅವರು ಬಿಜೆಪಿಯ ಶೆಕ್ಕೆಯಲ್ಲಿದ್ದಾರೆ. ಈ ಬಾರಿ ಅವರು ಬಿಜೆಪಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ಅವರ ಸಪೋರ್ಟ್ ಲೋಕಲ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಜೊತೆಗೆ ಮಂಡ್ಯ ಕ್ಷೇತ್ರವನ್ನ ನಾವು ಕೂಡ ತುಂಬಾ ಕಡೆ ಜನರ ಅಭಿಪ್ರಾಯವನ್ನ ಕೇಳ್ತಿದ್ದೋ. ಆದ್ರೆ ಮಂಡ್ಯದ ಅಭಿವೃದ್ಧಿ ಬಗ್ಗೆ ಸುಮಲತಾ ಅವರು ಏನೇ ಹೇಳಿರ್ಬೋದು, ಆದ್ರೆ ಮಂಡ್ಯದ ಅಭಿವೃದ್ಧಿ ಬಗ್ಗೆ ಮಂಡ್ಯದ ಜನ ಬೇರೆನೇ ಹೇಳ್ತಿದ್ದಾರೆ. ಇನ್ನೂ ಕೂಡ ರಸ್ತೆಗಳು ಸರಿ ಇಲ್ಲ, ಕುಡಿಯೋ ನೀರಿನ ಯೂನಿಟ್ಗಳು ಅಲ್ಲಲ್ಲಾಗಿದೆ, ಸರಿಯಾದ ರೀತಿಯ ಅಭಿವೃದ್ಧಿ ನಾವು ನಿರೀಕ್ಷೆ ಮಾಡಿದಷ್ಟು ಈ ಬಾರಿ ಆಗ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಜನರ ಅಭಿಪ್ರಾಯ ಇದೆ. ಶುಗರ್ ಫ್ಯಾಕ್ಟರಿ ಇರ್ಬೋದು, ಬಹಳ ಇನ್ನೇನು ಅದರದ್ದು ಎಲ್ಲ ಸಮಸ್ಯೆಗಳು ಕೂಡ ಸರಿ ಹೋಗಿ ಜನರಿಗೆ ಅನುಕೂಲ ಆಗತ್ತೆ. ರೈತರ ಸಮುದಾಯ ಇರುವಂತಹ ಮಂಡ್ಯಕ್ಕೆ ತುಂಬಾ ದೊಡ್ಡ ಮಟ್ಟದ ಅನುಕೂಲ ಆಗತ್ತೆ ಅಂದ್ರು. ಆದ್ರೆ ಆ ಪ್ರಾಜೆಕ್ಟ್ ಇಲ್ಲಿವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಅಂತ್ಯವನ್ನ ಆಗ್ಲಿಲ್ಲ. ಸೊ ಲಾಸ್ಟ್ ಟೈಮ್ ರೈತ ಸಂಘ ಸುಮಲತಾ ಬೆನ್ನಿಗೆ ನಿಂತಿದ್ದು. ಆದ್ರೆ ಈ ಬಾರಿ ಯಾವ ಕಾರಣಕ್ಕೆ ಸುಮಲತಾ ಅವರಿಗೆ ರೈತ ಸಂಘ ಸಪೋರ್ಟ್ ಮಾಡಿದ್ರೋ ಆ ಒಂದು ಸಮಸ್ಯೆ ಇನ್ನೂ ಕೂಡ ಇರೋದ್ರಿಂದ ರೈತ ಸಂಘ ಕೂಡ ಜನರಿಗೆ ಸಪೋರ್ಟ್ ಮಾಡುವಂತಹ ಕ್ಯಾಂಡಿಡೇಟ್ ಗಳನ್ನ ಸಪೋರ್ಟ್ ಮಾಡತ್ತಾ? ಅಥವಾ ಸುಮಲತಾ ಅವರು ಕಳೆದ ಬಾರಿ ಹೇಳಿದ್ರು ನಾನು ಮಂಡ್ಯದಲ್ಲೇ ಮನೆ ಮಾಡ್ಕೊಂಡಿರ್ತೀನಿ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಮಂಡ್ಯದಲ್ಲಿ ಇಲ್ಲ. ವಾರಕ್ಕೊಂದು ಸಲ ಹೋಗ್ತಾರೆ, ಮಾತಾಡ್ತಾರೆ, ಸರಿಯಾದ ರೀತಿಯಲ್ಲಿ ಜನರಿಗೆ ಅವರು ಸಿಕ್ತಿಲ್ಲ ಅನ್ನುವಂತ ಆಪಾದನೆಗಳು ಕೂಡ ಸ್ಥಳೀಯವಾಗಿ ವ್ಯಕ್ತ ಆಗ್ತಿದೆ. ಸೊ ಈ ಎಲ್ಲವನ್ನೂ ನೋಡ್ತಾ ಬಂದ್ರೆ, ಜೊತೆಗೆ ಕಳೆದ ಬಾರಿ ಬಿಜೆಪಿ ನೇರವಾಗಿ ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ನ ಕೆಲವರು ಶಾಸಕರು ಪರೋಕ್ಷವಾಗಿ ಕೂಡ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಗೆಲುವಿಗೆ ಸಾಧ್ಯ ಆಯ್ತು. ಆದ್ರೆ ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು ಅಥವಾ ಬಿಜೆಪಿಯ ಪರ ಟಿಕೆಟ್ ಅನ್ನ ಗಳಿಸ್ಕೊಂಡ್ರು, ಗೆಲುವು ಬಹಳ ಕಷ್ಟ ಅನ್ನುವಂಥದ್ದು ಕ್ಷೇತ್ರದ ಜನರ ಅಭಿಪ್ರಾಯ ಸ್ನೇಹಿತರೆ.